ವೀಕ್ಷಕರಿಗೆ ನಮಸ್ಕಾರ. ನಾಳೆ ಆಗಸ್ಟ್ 21 ಗುರುವಾರದ ದಿನ ಗುರು ಪುಷ್ಯಮಿ ಯೋಗ ಬಂದಿದೆ. ನಾಳೆ ಇರುತ್ತೆ ಸ್ನೇಹಿತರೆ ಗುರು ಪುಷ್ಯಮಿ ಯೋಗ. ನೀವು ಯಾವುದಾದ್ರೂ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ನೀವು ಮಾಡ್ಬೋದು. ತುಂಬಾ ಸರಳವಾಗಿ ಮಾಡ್ಬೋದು. ತುಂಬಾ ಒಳ್ಳೆಯ ದಿನ. ಗುರು ಪುಷ್ಯ ಯೋಗವು ತುಂಬಾ ವಿಶೇಷವಾಗಿರುವಂಥದ್ದು. ಗುರುಪುಷ್ಯ ಯೋಗ ಜ್ಯೋತಿಷ್ಯದಲ್ಲಿ ಅತ್ಯಂತ ಮಂಗಳಕರ ಅಂತ ಕೂಡ ಹೇಳ್ತಾರೆ, ಪರಿಗಣಿಸಲಾಗಿದೆ. ಗುರುಪುಷ್ಯವಾಗಿ ಗುರುವಾರದಂದು ಪುಷ್ಯ ನಕ್ಷತ್ರವು ಸಂಧಿಸಿದಾಗ ಉಂಟಾಗುತ್ತದೆ. ಇದನ್ನು ಗುರುಪುಷ್ಯ ಅಂತ ಕರೀತಾರೆ. ಅಮೃತ ದಿನ ಅಂತಲೂ ಕೂಡ ಕರೆಯಲಾಗುತ್ತದೆ. ಅಷ್ಟರ ಮಟ್ಟಿಗೆ ನಾಳೆ ತುಂಬ ವಿಶೇಷವಾಗಿರುತ್ತೆ. ಮೊದಲನೇದಾಗಿ ಹೇಳೋದಾದರೆ ಗುರುಪುಷ್ಯ ಯೋಗ ಶುಭ ಕಾರ್ಯಗಳಿಗೆ ತುಂಬ ಸೂಕ್ತ ಅಂತ ಹೇಳಲಾಗುತ್ತೆ. ನೀವೇನಾದರೂ ಹೊಸ್ದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತಿದ್ರೆ, ಹೊಸ್ದಾಗಿ ಅಂಗಡಿ ಓಪನ್ ಮಾಡಬೇಕು ಅಂದ್ಕೊಂಡಿದ್ರೆ, ಅಥವಾ ನೀವೇನಾದರೂ ವಾಹನ ಖರೀದಿ ಮಾಡಬೇಕು ಅಂದ್ಕೊಂಡಿದ್ರೆ ತುಂಬಾ ಒಳ್ಳೆಯ ದಿನ. ಯಾವುದಾದ್ರೂ ನೀವು ಮಾಡ್ಬೋದು. ಯಾವುದಾದ್ರೂ ಶುಭ ಕಾರ್ಯ ಮಾಡಲಿಕ್ಕೆ ಒಳ್ಳೆಯ ದಿನ ಅಂತಲೇ ಹೇಳ್ಬೋದು. ಒಂದು ಹೊಸ ಕೆಲಸ ಕೂಡ ಮಾಡ್ಬೋದು. ನೀವೇನಾದರೂ ಅಂದ್ಕೊಂಡು ಆಗಿಲ್ಲ ಅಂದರೆ ಇವತ್ತಿನ ದಿನ ಗುರುರಾಯರ ಸನ್ನಿಧಿಗೆ ಹೋಗಿ ಪ್ರಾರ್ಥನೆ ಮಾಡಿಕೊಂಡು ಮಾಡೋದ್ರಿಂದ ತುಂಬಾ ಯೋಗ ಬರುತ್ತೆ. ಕೊನೆ ಪಕ್ಷ ನೀವೇನೂ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ, ನೀವು ಬೆಳಗ್ಗೆ ಎದ್ದು ನಿಮ್ಮ ಹತ್ತಿರ ಇರೋ ಗುರುವಿನ ಸನ್ನಿಧಾನಕ್ಕೆ ಹೋಗಬೇಕು ಸ್ನೇಹಿತರೆ. ಯಾವುದಾದ್ರೂ ಗುರು ಆಗಿರ್ಬೋದು. ನಾವೆಲ್ಲ ರಾಘವೇಂದ್ರ ಸ್ವಾಮಿ ನಂಬರೋದ್ರಿಂದ ರಾಘವೇಂದ್ರ ಸ್ವಾಮಿ ದರ್ಶನಕ್ಕಂತೂ ಹೋಗಲೇಬೇಕು. ಹೋಗಿ ಅಲ್ಲಿ ಪಾದೋದಕ ಪ್ರೋಕ್ಷಣೆ ಮಾಡ್ಕೊಂಡು ಬರಬೇಕು. ಅವತ್ತು ಮಾಡ್ಕೊಳ್ಳೋದ್ರಿಂದ ಯಾರೂ ಮಿಸ್ ಮಾಡ್ಕೊಳ್ಬೇಡಿ. ತುಂಬಾ ಗುರುವಿನ ಅನುಗ್ರಹಕ್ಕೆ ನಾವು ತುಂಬಾ ಒಳ್ಳೆಯ ದಿನ ಅಂತಲೇ ಹೇಳ್ಬೋದು. ನೀವು ಖಂಡಿತ ಹೋಗಿ, ನಾಳೆ ಒಳ್ಳೇದು ಹಾಗೇ ಆಗುತ್ತೆ. ಜನ ಹೇಳ್ತಾರಲ್ವ, ಗುರುಬಲ ನನಗಿಲ್ಲ, ನನ್ನ ಹಣೆ ಬರ ಸರಿ ಇಲ್ಲ, ಗುರುಬಲ ಇಲ್ಲ ಅನ್ನೋರು ಇವತ್ತಿನ ದಿನ ಹೋಗಿ ಪಾದೋದಕನ ಪ್ರೋಕ್ಷಣೆ ಮಾಡ್ಕೊಂಡು ಬರೋದ್ರಿಂದ ನಿಮಗೆ ತುಂಬ ಒಳ್ಳೆಯದಾಗುತ್ತೆ ಸ್ನೇಹಿತರೆ. ನೀವು ಈ ರೀತಿ ಮಾಡಿ ನೋಡಿ, ನಿಮ್ಮ ಎಲ್ಲ ಕೆಲಸನೂ ಪೂರ್ಣ ಆಗುತ್ತೆ. ಅಥವಾ ನೀವು ಏನು ಮಾಡಿ ಅಂತ ಅಂದರೆ, ನೀವು ಪ್ರದಕ್ಷಿಣೆ ಕೂಡ ಹಾಕ್ಬೋದು. ಪಾದ ನಮಸ್ಕಾರ ಮತ್ತು ಹೆಜ್ಜೆ ನಮಸ್ಕಾರ ಮಾಡ್ಬೋದು. ನೀವು ರಾಘವೇಂದ್ರ ಸ್ವಾಮಿ ಹತ್ರ ಅನನ್ಯ ಭಕ್ತಿಯಿಂದ ಬೇಡ್ಕೊಳ್ಬೇಕು. ನಿಮ್ಮ ಏನೆಲ್ಲ ಕಷ್ಟಗಳಿದೆ ಖಂಡಿತ ಭಕ್ತಿ ಭಾವದಿಂದ ಪ್ರಾರ್ಥನೆ ಮಾಡಿದ್ದಕ್ಕೆ ಖಂಡಿತ ಒಲಿತಾರೆ. ಸ್ವಾಮಿ ಕೇಳಿದ ಅನನ್ಯ ಭಕ್ತಿಯನ್ನು ಒಂದು ತುಳಸಿ ಅರ್ಪಿಸಿದರೂ ಕೂಡ ಪ್ರೀತನಾಗ್ತಾರೆ. ಆಡಂಬರ ಯಾವುದೂ ಕೇಳಲ್ಲ. ಭಕ್ತಿಯಿಂದ ನೀವೇನು ಕೊಟ್ಟರು ಸ್ವಾಮಿ ನಿಮ್ಮ ಸ್ವೀಕಾರ ಮಾಡ್ತಾನೆ. ಕೊನೆ ಪಕ್ಷ ನಿಮ್ಮ ಮನೆಯಲ್ಲಿ ನೀವು ಹೋಗೋಕ್ಕಾಗಲಿಲ್ಲ ಅಂದರೆ ದೇವಸ್ಥಾನಕ್ಕೆ ನಿಮ್ಮ ಮನೆಯೆಲ್ಲ ಶುದ್ಧ ಮಾಡಿ, ಗೋಮೂತ್ರದಿಂದ ಶುದ್ಧ ಮಾಡಿ, ಬೆಳಗ್ಗೆನೇ ಎದ್ದು ಪೂಜೆ ಪುನಸ್ಕಾರ ಮಾಡಿ, ತುಳಸಿಯಿಂದ ಅರ್ಚನೆ ಮಾಡಿ ಸ್ನೇಹಿತರೆ. ಹಾಲಿನಿಂದ ನಿಮಗೇನಾದರೂ ಮೂರ್ತಿ ಇರೋ ರಾಘವೇಂದ್ರ ಸ್ವಾಮಿದು ಹಾಲಿನಲ್ಲಿ ಅಭಿಷೇಕ ಮಾಡಿ ತುಳಸಿಯಿಂದ ಪೂಜೆ ಮಾಡಿ. ತುಂಬಾ ಒಳ್ಳೆಯ ದಿನ ಅಂತಲೇ ಹೇಳ್ಬೋದು. ಮನೆ ಬಾಗಿಲಿಗೆ ರಂಗೋಲಿನೂ ಹಾಕಿ ರಾಘವೇಂದ್ರ ಸ್ವಾಮಿನ ಆಹ್ವಾನ ಮಾಡ್ಕೊಳ್ಳಿ. ಅನನ್ಯ ಭಕ್ತಿಯಿಂದ ನಾವು ರಾಘವೇಂದ್ರ ಸ್ವಾಮಿ ಆರಾಧನೆ ಮಾಡೋದ್ರಿಂದ ನಮ್ಮ ಎಲ್ಲ ಕಷ್ಟಗಳು ದೂರ ಆಗುತ್ತೆ. ರಾಘವೇಂದ್ರ ಸ್ವಾಮಿನ ನೆನೆಯೋದ್ರಿಂದ ಮತ್ತು ಅವರ ಮಂತ್ರ ಉಚ್ಚಾರಣೆ ಮಾಡೋದ್ರಿಂದ ರಾಘವೇಂದ್ರ ರಾಘವೇಂದ್ರ ಪಾಹಿ ಮಾಂ, ರಾಘವೇಂದ್ರ ರಾಘವೇಂದ್ರ ರಕ್ಷಮ, ನಿಂತಲ್ಲೇ ನಾವು ಅವ್ರ ಧ್ಯಾನ ಮಾಡ್ಬೋದು. ನಮ್ಮ ಕಷ್ಟ ಅಂದಾಗ ಅವ್ರ ಧ್ಯಾನ ಮಾಡ್ಬೋದು. ನಮಗೆಲ್ಲದರಲ್ಲೂ ಒಳಿತಾಗುತ್ತೆ. ಅಷ್ಟು ಸುಲಭವಲ್ಲ ನಾವು ಸ್ವಾಮಿನ ಪೂಜೆ ಮಾಡೋದು. ಅವರು ಪೂಜೆ ಮಾಡೋದು ನಮ್ಮ 7 ಜನ್ಮದ ಕರ್ಮಗಳು ಯಾವುದಾದ್ರೂ ರೂಪದಲ್ಲಿ ನಮ್ಮ ಮನೆಗೆ ಬರ್ಬೋದು. ಫೋಟೋ ರೂಪದಲ್ಲಿ ಬರ್ಬೋದು, ವಿಗ್ರಹ ರೂಪದಲ್ಲಿ ಬರ್ಬೋದು. ಯಾವುದಾದ್ರೂ ರೂಪದಲ್ಲಿ ನಮ್ಮ ಮನೆಗೆ ಬಂದು ನಮಗೆ ಒಳ್ಳೇದು ಮಾಡೇ ಮಾಡ್ತಾರೆ. ಮೊದಲು ನಂಬಿಕೆ ಇಟ್ಟು ನೀವು ರಾಯರ ಆರಾಧನೆ ಮಾಡಿ. ಖಂಡಿತ ಎಲ್ಲರಿಗೂ ಒಳ್ಳೆಯದಾಗೇ ಆಗುತ್ತೆ. ಅದರಲ್ಲೂ ನಾಳೆ ತುಂಬ ಒಳ್ಳೆಯ ಯೋಗ ಇದೆ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.